ಅವರ ನಮಗಂತದ್ರ ಅವಶ್ಯಕತೆನೇ ಇಲ್ಲ. ನನ್ನ ರೈತ ದೇವರುಗಳಿಗೆ 60-70 ಹಳ್ಳಿ ನೀರಾವರಿ ಆಗ್ಬೇಕಾಗೈತಿ. 60 ವರ್ಷದ ವಂಚನೆ ಆಗ್ಯಾರು. ಈ ದೇವರುಗಳು ನೀರು ಹಾಕ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಎಲ್ಲಾ ಪರಮ ಪೂಜ್ಯರ ನೇತೃತ್ವದಲ್ಲಿ ಹೋರಾಟ. ಅದಕ್ಕಾಗಿ ಪೊಲೀಸ್ ಅಂತಂದ್ರೆ ಕೂಡ ಸಹಕಾರ ಮಾಡಲೇಬೇಕು. ಮಾಡತ್ತೀರಿ ನೀವು ನಿರಂತರ ಅಂತೇಳಿ ಈ ಎಲ್ಲಾ ಚಳವಳಿಯ ಸಕ್ಸಸ್ ಆಗಿರ್ತಕ್ಕಂಥ ಸಂದರ್ಭ. ನಮಗ ಬಹಳ ಅನ್ಯಾಯ ಆಗೈತಿ. ಹುಕ್ಕೇರಿಗೆ 100% 100-160 ವರ್ಷದ್ರ ಆ ಕುಟುಂಬಗಳು ಮರಗಾತರನ ಹಳ್ಳಿ ಪ್ರತಿಯೊಂದು ಊರು ಕೂಡ ನಾನು ಸ್ವತಃ ಪ್ರಚಾರಕ್ಕೆ ಹೋಗಿದೀವಿ, ಕಾರ್ಯಕ್ರಮಕ್ಕೆ ಹೋಗಿವಿ, ಸಂಘಟನೆ ಉದ್ಘಾಟನೆಗೆ ಹೋಗಿರ್ತಕ್ಕಂಥ ಸಂದರ್ಭ. ಬೇರೆ ಏನು ಕೇಳಲಿಲ್ಲ ಅವರ ಅಧ್ಯಕ್ಷರು. ನಮಗೆ ಏನು ಬೇಡ, ನೀರಾವರಿ ಮಾಡ್ರಿ, ಹುಕ್ಕೇರಿಗೆ ನೀರಾವರಿ ಮಾಡ್ರಿ ಅಂತ ಹೇಳುವಂತ ಕೆಲಸ ಇವತ್ತು ಹುಕ್ಕೇರಿ ಭಾಗದ ರೈತರು ಹೇಳ್ತಕ್ಕಂಥ. ಅದಕ್ಕಾಗಿ ಇದು ಪ್ರಾರಂಭ ಆಗೈತಿ. ಇದು ದಿನ ಬೆಳಿತೈತಿ. ಇವತ್ತು 10 ಮಣಿಗೆ ಬೆಳಿತೈತಿ, ರಾತ್ರಿ ಜಾಸ್ತಿ ಆಗ್ತೈತಿ. ಮತ್ತು ಕೂಡ ಬೆಳೆದ ನಿಂತರ ನಾಳಿದ್ರೆ 10 ಪಟ್ಟು ಕೂಡ ರೈತರು ಬರ್ತೀರಿ. ನೀರಾವರಿ ಆಗೋ ಮಟ್ಟ ನಾವು ಗಚ್ಚಿ ಹೌದಿಲ್ಲ. ಮತ್ತ ನಮಗೂ ಒಂದು 4 ದಿವಸ ಏನಾಗ್ತೈತಿ ಆಗಿಲ್ಲ ಅನಿವಾರ್ಯ ಐತಿ. ಬೇಕಾದ್ರೆ ನಮಗ ಎಲ್ಲರಿಗೂ ಗಟ್ಟಿ ಆಗಿದ್ವು, ನಾವು ಕಟ್ಸ್ಕೊಳಕ್ ಗಟ್ಟಿ ಆಗಿದ್ವು. ಬೇಕಾದ್ರೆ ನಮ್ಗೆ ಗುಂಡು ಹಾಕಲಿ ಅದ ನೀರಾವರಿ ಆಗಿಲ್ಲ. ಹೋಗಿ ನಾವು ಹೌದು. ಮತ್ತೆ ಏನ್ ಮಾಡಕ್ ಬರ್ತೈತೆ? ಇಲ್ಲಿ ಏನು ರಾಜಕಾರಣ ಇಲ್ಲ. ನೀರಾವರಿ ಹೋರಾಟ, ಇದು ಪಕ್ಷಾತೀತ ಹೋರಾಟ, ನೀರಿಗಾಗಿ ಹೋರಾಟ, ನೀರು ಮಾತ್ರ ಹೋರಾಟ. ಇಲ್ಲೇನು ಬೇರೆ ವಿಚಾರ ಮಾತಾಡೋದು ಇಲ್ಲ ಯಾರು. ಹೆಂಗ್ರಿ ಗುರುಗಳು ಬೇರೆ